ಮಳೆಗಾಲದಲ್ಲಿ ಭಾರತದಲ್ಲಿ ನಗರಗಳ ಅವಸ್ಥೆಯನ್ನು ನೋಡೋದಿಕ್ಕಾಗೋದಿಲ್ಲ. ಪ್ರತಿ ಮಳೆಗಾಲದಲ್ಲೂ ಕೂಡ ಇದು ನಡೆಯುತ್ತೆ. ಆಗೊಮ್ಮೆ ಹಾಹಾಕಾರ ಹೇಳುತ್ತೆ, ನಂತರ ಮತ್ತೆ ಎಲ್ಲವನ್ನ ಮರೆತು ಬಿಡಲಾಗುತ್ತೆ. ಮುಂದಿನ ಮಳೆಗಾಲ ಮತ್ತದೇ ಕತೆ ಪುನರಾವರ್ತನೆ ಆಗುತ್ತೆ. ಮುಂಬೈನಲ್ಲಿ ಒಂದೇ ಮಳೆಗೇನೆ 7,000 ಕೋಟಿ ಸುರಿದು ನಿರ್ಮಾಣ ಮಾಡಿದಂಥ ಎಕ್ಸ್ಪ್ರೆಸ್ ವೇ ಕುಸಿಯುತ್ತೆ. ಅಂತಿಂತ ನಿರ್ಮಾಣ ಅಲ್ಲ ಅಂತ ಜಂಬಾ ಕೊಚ್ಕೊಂಡವರು ಈಗ ಅದು ಕುಸಿದಾಗ ಟೀಕೆ ಎದುರಿಸಲಾಗದೇನೆ ಸಹನೆ ಕಳ್ಕೊಂಡು ಅಸಭ್ಯವಾಗಿ ಮಾತಾಡ್ತಾರೆ. ಗಾಜಿಯಾಬಾದ್ ಮುಳುಗಿದ್ರೆ ವೆನಿಸ್ ಥರ ಆಗಿದೆ ಅಂತ ಹೇಳಲಾಗುತ್ತೆ. ಇದಕ್ಕಿದ ಹಾಗೆ ಇಲ್ಲಿ ವೆನಿಸ್ ಅನ್ನ ತರೋದ್ರ ಹಿಂದೆ ಇರೋದು ಹೊಗಳಿಕೆನೋ ಅಥವಾ ಅವಹೇಳನೋ ಗೊತ್ತಾಗ್ತಾ ಇಲ್ಲ. ವರ್ಷ ಪೂರ್ತಿ ನಮ್ಮ ನಾಯಕರು ಇಲ್ಲಿನ ನಗರಗಳನ್ನ ಪ್ಯಾರಿಸ್ ಆಗಿ ಪರಿವರ್ತಿಸುವಂತ ಒಂದು ಕನಸನ್ನ ಕಾಣ್ತಾರೆ. ಮತ್ತೆ ಮಳೆ ಸಮಯದಲ್ಲಿ ವೆನಿಸ್ ಅನ್ನ ನೆನಪು ಮಾಡ್ಕೊಳ್ಳಾಗತ್ತೆ. ಇಲ್ಲಿನ ನಗರಗಳ ಕಳಪೆ ಸ್ಥಿತಿಯನ್ನ ವೆನಿಸ್ಗೆ ಹೋಲಿಸುವಂತ ಜನ ಯಾರಿವರು? ಆ ರೀತಿ ಹೋಲಿಸುವವರಿಗೆ ವೆನಿಸ್ ಏನನ್ನೋದು ಗೊತ್ತಿದೆಯಾ? ಮಳೆಗಾಲದಲ್ಲಿ ಪ್ರತಿ ನಗರದಲ್ಲಿನೂ ಮಳೆಯ ಅವಾಂತರ ಪ್ರತಿ ವರ್ಷನೂ ಸಂಭವಿಸುತ್ತೆ. ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ಕೆಲವರು ಈ ಅವಸ್ಥೆಯ ಬಗ್ಗೆ ವೆನಿಸ್ ಅನ್ನ ಯಾಕೆ ಹೇಳ್ತಾರೆ? ವೆನಿಸ್ ಅನ್ನೋದು ಕೆಟ್ಟ ಸ್ಥಿತಿಯಲ್ಲಿರುವಂಥ ನಗರದ ಹೆಸರದು. ನಮ್ಮ ನಗರಗಳ ಕೆಟ್ಟ ಸ್ಥಿತಿಗೆ ವೆನಿಸ್ ಅನ್ನ ಹೋಲಿಸುವಂಥ ಚಾಳಿ ಯಾವಾಗಿಂದ ಶುರುವಾಯಿತು? ಗಾಜಿಯಾಬಾದ್ ಮುಳುಗಿದ್ರೆ ಅದನ್ನ ವೆನಿಸ್ಗೆ ಹೋಲಿಸಿ ಖುಷಿ ಪಡ್ಲಾಗತ್ತಾ ಅಥವಾ ನಮ್ಮ ಹುಳುಕುಗಳನ್ನ ಮರೆಮಾಚೋದಿಕ್ಕೆ ನೋಡ್ಲಾಗತ್ತಾ? ಇಟಲಿಯ ಈಶಾನ್ಯ ಭಾಗದಲ್ಲಿರುವಂತಹ ವೆನಿಸ್ ಅನ್ನೋದು 100 ಸಣ್ಣ ಸಣ್ಣ ದ್ವೀಪಗಳನ್ನ ಹೊಂದಿರುವಂತಹ ನಗರ. ಅದು ಕಾಲುವೆಗಳು ಮತ್ತೆ ಸೇತುವೆಗಳಿಂದಾಗಿ ಪ್ರಪಂಚದಲ್ಲೇನೆ ವಿಶಿಷ್ಟ ಅಂತ ಅನ್ಸ್ಕೊಂಡಿರುವಂತ ಒಂದು ನಗರ. ಅದು ಇಲ್ಲಿ ರಸ್ತೆಗಳ ಬದಲಿಗೆ ಜಲಮಾರ್ಗಗಳೇ ಪ್ರಮುಖ ಆಗಿವೆ. ದೋಣಿ ಸವಾರಿ ದೊಡ್ಡ ಆಕರ್ಷಣೆಯಾಗಿದೆ. ವೆನಿಸ್ನಲ್ಲಿ ಕಾಲುವೆಗಳ ಜಾಲಾನೇ ಇದೆ. ಅಲ್ಲಿನ ದೋಣಿ ವಿಹಾರ ವ್ಯವಸ್ಥೆ ತುಂಬಾ ಉತ್ತಮವಾಗಿದೆ. ವೆನಿಸ್ ಭಾರತದಲ್ಲಿ ಏನಾದ್ರೂ ಇದ್ದಿದ್ರೆ ಏನ್ ಕಥೆ ಆಗ್ತಾ ಇತ್ತು ಅನ್ನೋ ಒಂದು ಕುತೂಹಲ ಕೂಡ ಮೂಡುತ್ತೆ ನಮ್ಗೆ. ಬಹುಶಃ ಮಳೆ ಇಲ್ಲ ಅಂತ ಅಂದ್ರೆ ಅದ್ರ 100 ಸೇತುವೆಗಳನ್ನ ಕೆಡವಲಾಗ್ತಾ ಇತ್ತು ಅಥವಾ ಕುಸಿದು ಬೀಳ್ತಾ ಇದ್ವು ಅವು. ಇಲ್ಲಿ ಅವರಂತೂ ಇರೋದನ್ನ ಕೆಡವಿ ಮತ್ತೆ ಕಟ್ಟುವಂತ ಚಾಳಿ ಜಾಸ್ತಿ ಇವರಿಗೆ. ಹಾಗೇನೆ ಅದ್ರ ಕೆಲವು ಸೇತುವೆಗಳನ್ನ ಕೆಡವಿ ಮತ್ತೆ ಕಟ್ಟೋದಕ್ಕೆ ನೆಪಗಳನ್ನ ಹುಡುಕ್ಲಾಗ್ತಾ ಇತ್ತು. ಹಾಗಾಗಿ ಈ ವೆನಿಸ್ ಏನಾದ್ರೂ ಭಾರತದಲ್ಲಿ ಇದ್ದಿದ್ರೆ ವೆನಿಸ್ನಾಗೆ ಉಳಿತಾ ಇರಲಿಲ್ಲ. ಅದು ವೆನಿಸ್ ನಗರದಲ್ಲಿ ಕಾಲುವೆಗಳನ್ನು ದಾಟೋದಕ್ಕೆ ಸುಮಾರು 400ಕ್ಕೂ ಹೆಚ್ಚು ಸೇತುವೆಗಳಿವೆ. ಇವುಗಳಲ್ಲಿ ಗ್ರ್ಯಾಂಡ್ ಕಾಲುವೆ ಮೇಲಿರುವಂತಹ ರಿಯಾಲ್ಟೋ ಸೇತುವೆ ಮತ್ತೆ ಡೋಗೆಸ್ ಅರಮನೆಯನ್ನ ಕಾರಾಗೃಹದೊಂದಿಗೆ ಸಂಪರ್ಕಿಸುವಂತಹ ಬ್ರಿಡ್ಜ್ ಆಫ್ ಸೈಸ್ ಅತ್ಯಂತ ಜನಪ್ರಿಯವಾಗಿವೆ ಮತ್ತೆ ಐತಿಹಾಸಿಕ ಆಕರ್ಷಣೆಗಳಾಗಿವೆ ಅವು. ರಿಯಾಲ್ಟೋ ಸೇತುವೆ 14ನೇ ಶತಮಾನದಿಂದ ಇದೆ. ಇದನ್ನ ನೋಡೋದಿಕ್ಕೆ ಪ್ರಪಂಚದ ಎಲ್ಲೆಡೆಯಿಂದಾನು ಜನ ಬರ್ತಾರೆ. ಈ ಸೇತುವೆ ಜಗತ್ತು ನೋಡೋದಿಕ್ಕೆ ಅಂತಾನೆ ನಿಂತಿದೆ ಅನ್ನೋ ಹಾಗೆ ಕಾಣಿಸುತ್ತೆ ಅದು. ಹಾಗಾದ್ರೆ ಯಾವ ರೀತಿಯ ಗುತ್ತಿಗೆದಾರರು ಮತ್ತೆ ಎಂಜಿನಿಯರ್ಗಳು ಅದನ್ನ ಕಟ್ಟಿರಬಹುದು? ಕೋಟಿ ಸುರಿದು ಕಟ್ಟಲಾದಂಥ ನಿರ್ಮಾಣ ಉದ್ಘಾಟಿಸಿದ 2 ತಿಂಗಳಲ್ಲಿನೇ ಕುಸಿತಾ ಇರುವಂಥ ಈ ಕಾಲಕ್ಕೆ 14ನೇ ಶತಮಾನದಿಂದನೂ ಇರುವಂಥ ಈ ಸೇತುವೆ ನೀಡುವಂಥ ಸಂದೇಶ ಎಂಥದ್ದಿರಬಹುದು? ಮುಂಬೈ ಪುಣೆಯ ಮಿಸ್ಸಿಂಗ್ ಲಿಂಕ್ ಅನ್ನ ಕೆನಡಾ ವಿನ್ಯಾಸಗೊಳಿಸಿತು. ಕೇಬಲ್ ಮಲೇಷಿಯಾದಿಂದ ಬಂತು. ಕೇಬಲ್ ಅನ್ನ ಆಸ್ಟ್ರಿಯಾ ಪರೀಕ್ಷಿಸಿತು. ಗಾಳಿಯನ್ನ ತಡೆಯಬಲ್ಲಂಥ ಸಾಮರ್ಥ್ಯವನ್ನ ಡೆನ್ಮಾರ್ಕ್ ಪರೀಕ್ಷೆ ಮಾಡಿತು. 7 ದೇಶಗಳ ಸಹಾಯದಿಂದ ಭಾರತೀಯ ಕಂಪನಿಗಳು ಈ ಸೇತುವೆನ ನಿರ್ಮಾಣ ಮಾಡಿದ್ವು. ಅಷ್ಟಾದ ಮೇಲೂ ಕೂಡ ಮುಂಬೈ ಮತ್ತೆ ಪುಣೆ ನಡುವಿನ ಈ ಮಿಸ್ಸಿಂಗ್ ಲಿಂಕ್ ಒಂದೇ ಮಳೆಗೇನೆ ಕುಸಿದು ಬಿದ್ದು ಹೋಯ್ತು. ಅದರ ಸುರಂಗದಲ್ಲಿ ಭೂಕುಸಿತ ಆಯ್ತು. ಮಳೆ ನೀರು ಸೋರೋದಕ್ಕೆ ಶುರುವಾಯಿತು. ಮುಂಬೈ ತನ್ನನ್ನ ತಾನು ನ್ಯೂಯಾರ್ಕ್ ಅಥವಾ ಸಿಂಗಾಪುರದ ಹಾಗೆ ಒಂದು ಮಹಾನಗರ ಅಂತ ಅಂದುಕೊಳ್ಳುತ್ತೆ. ಆದ್ರೆ ಮಳೆ ಸಮಯದಲ್ಲಿ ಅದರ ಪರಿಸ್ಥಿತಿ ಎಷ್ಟು ಭೀಕರವಾಗಿರುತ್ತೆ ಅಂತ ಅಂದ್ರೆ ಅದು ಯಾವ ವರ್ಗಕ್ಕೆ ಸೇರಿದೆ ಅಂತ ಹೇಳೋದು ಕೂಡ ಕಷ್ಟ ಆಗತ್ತೆ. ಒಂದು ಮಳೆ ಆದ್ರೆ ಮುಂಬೈ, ಗಾಜಿಯಾಬಾದ್, ಗುರುಗ್ರಾಮ್ ಎಲ್ಲಾನು ಪರಸ್ಪರ ನೆಂಟರಾಗ ಆಗ್ತವೆ. ಪ್ರತಿ ವರ್ಷನೂ ನಗರದ ಅನೇಕ ಪ್ರದೇಶಗಳು ಮಳೆಯಿಂದ ಮುಳುಗಿ ಹೋಗಿರ್ತವೆ. ಜನರು ಅದೇ ಸ್ಥಿತಿಯಲ್ಲೇನೆ ಕಚೇರಿಗೂ ಹೋಗ್ತಾರೆ, ವಾಪಸ್ ಮನೆಗೂ ಬರ್ತಾರೆ. ನಿರಂತರ ಸಂಚಾರ ದಟ್ಟಣೆ ಇರುತ್ತೆ. ಆದ್ರೆ ಅವ್ರ ಸ್ಥಿತಿ ಸುಧಾರಿಸೋದಿಲ್ಲ. ಭಾರತದಲ್ಲಿ ಮಳೆ ಬಂದಾಗ್ಲೆಲ್ಲಾನು ನಗರಗಳು ಇದೇ ಸ್ಥಿತಿಯಲ್ಲಿರೋದು. ಅದಕ್ಕೆ ಒಗ್ಗಿಕೊಂಡಂತ ಜನರಿಗೆ ಇದು ಕಷ್ಟ ಅಂತ ಅನ್ಸೋದು ಇಲ್ಲ. ಈ ಭ್ರಷ್ಟ ವ್ಯವಸ್ಥೆಯು ಕೂಡ ಅಷ್ಟೇ ಜಡ್ಡುಗಟ್ಟು ಹೋಗಿದೆ. ಯಾರೇ ಗೋಳಾಡಿದ್ರು, ಕಡೆಗೆ ಚೀತು ಅಂತ ಉಗಿದ್ರು ಕೂಡ ಅದಕ್ಕೆ ನಾಟೋದಿಲ್ಲ. ಇದೆಲ್ಲವನ್ನ ಈ ಮಳೆಗಾಲದಲ್ಲಿ ನೋಡುವಂಥ ಜನನೇ ನಾಳೆ ಮತ್ತೆ ಹೋಗಿ ಮತ ಹಾಕ್ತಾರೆ ಅವರಿಗೆ. ಈಗ ಹೊಸದಾಗಿ ಸ್ಮಾರ್ಟ್ ಸಿಟಿ ಅನ್ನೋದೊಂದು ಶುರುವಾಗಿದೆ. ಆದರೆ ಜನರಿಗೆ ತಮ್ಮ ನಗರ ಸ್ಮಾರ್ಟ್ ಆಗಿಲ್ಲ ಅಂತ ಗೊತ್ತಿದೆ, ಅದು ಆಗೋದು ಇಲ್ಲ ಅನ್ನೋದು ಕೂಡ ಗೊತ್ತಿದೆ ಅವರಿಗೆ. ಅದಕ್ಕಾಗಿನೇ ನೀಟಾಗಿ ಬಟ್ಟೆ ಹಾಕೊಂಡು ಮನೆಯಿಂದ ಹೊರಡುವಂಥ ಅವರು ಪ್ಯಾಂಟನ್ನು ಮೇಲೆ ಕೆತ್ಬಿಟ್ಟು ಜಲಾವೃತ ರಸ್ತೆಯನ್ನು ಹೊಳೆ ಹಾಕಿ ದಾಟೋ ಹಾಗೆ ಒಂದು ರೂಢಿ ಮಾಡ್ಕೊಂಡಿದ್ದಾರೆ ಅವರು. ಮತ್ತೆ ಇಂಥವರು ತಮ್ಮ ನಗರದ ಅವಸ್ಥೆಯನ್ನ ವೆನಿಸ್ಗೆ ಹೋಲಿಸೋದು ಒಂದು ರೀತಿ ವಿಚಿತ್ರವಾಗಿದೆ. ಇದು ಒಂದು ಮಳೆ ಆದ್ರೆ ಸಾಕು, ಬೆಂಗಳೂರಿನಂಥ ನಗರದಲ್ಲೂ ಕೂಡ ಮನೆ ಬಾಗಿಲಿಗೆ ಹೊಳೆ ಬರುತ್ತೆ. ರಸ್ತೆಯಲ್ಲಿನ ಹೊಂಡಗಳಲ್ಲೂ ಕೂಡ ನೀರು ತುಂಬಿಕೊಂಡು ಸಣ್ಣ ಸಣ್ಣ ಹೊಳೆಗಳ ನಿರ್ಮಾಣ ಆಗುತ್ತೆ. ಮತ್ತೆ ನಗರಗಳ ಈ ಸ್ಥಿತಿ ಯಾವತ್ತೂ ಬದಲಾಗೋದೇ ಇಲ್ಲ. ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆ ಇದೇ ರೀತಿನೇ ಇರುತ್ತೆ.
ಸರ್ಕಾರಿ ಯೋಜನೆಗಳಲ್ಲಿ ಎಂಥೆಂಥ ದರೋಡೆ ನಡೆದಿರಬಹುದು ಅನ್ನೋದಕ್ಕೆ ರಸ್ತೆ ಗುಂಡಿಗಳೇ ಸಾಕ್ಷಿ ಹೇಳ್ತವೆ ನಮಗೆ. ರಸ್ತೆ ಗುಂಡಿಗಳ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಆಕ್ರೋಶ ವ್ಯಕ್ತ ಆದಾಗ ಇನ್ಯಾವತ್ತೂ ಯಾರೂ ಕೂಡ ಯಾವ ರಸ್ತೆಯಲ್ಲೂ ಗುಂಡಿಯನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಲಾಗತ್ತೆ, ಭರವಸೆಯನ್ನು ಕೊಡ್ಲಾಗತ್ತೆ. ಕಡೆಗೆ ಮಾತು ಮರೆತು ಹೋಗುತ್ತೆ, ಮತ್ತೆ ಭರವಸೆ ಕೂಡ ಕೊಚ್ಕೊಂಡು ಹೋಗಿರುತ್ತೆ. ರಸ್ತೆಯಲ್ಲಿ ಅವೇ ಬಲು ಚಂದದ ಗುಂಡಿಗಳು ಮಾತ್ರ ಯಾರೇ ಕೂಗಾಡ್ಲಿ, ಯಾರೇ ಹೋರಾಡ್ಲಿ, ನಮ್ಮ ನೆಮ್ಮದಿಗೆ ಸಾಟಿನೇ ಇಲ್ಲ ಅನ್ನೋ ಹಾಗೆ ಅದೇ ಜನರನ್ನ ಅಣಕಿಸ್ತಾನೆ ಮೆರೆದಾಡ್ತವೆ ಅವು. ನಮ್ಮ ರಸ್ತೆಗಳು ಮಳೆಯನ್ನು ಎದುರಿಸೋದಕ್ಕೆ ಶಕ್ತವಾಗಿಲ್ಲ. ನಮ್ಮ ಇಂಜಿನಿಯರ್ಗಳು ಮಳೆಯನ್ನು ಸೋಲಿಸುವಂಥ ರಸ್ತೆನ ಯಾವತ್ತಿಗೂ ನಿರ್ಮಿಸೋದಿಲ್ಲ. ಹಾಗಾಗಿನೇ ಇಲ್ಲಿ ಮಳೆ ಬಂದ ತಕ್ಷಣ ಕೊಚ್ಚಿ ಹೋದ್ರೆ ಮಾತ್ರನೇ ಅದು ರಸ್ತೆ ಅನ್ನುವಂಥ ಒಂದು ಘನತೆಯನ್ನು ಉಳಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಮಳೆಯಲ್ಲಿ ನಗರ ಏನಾದರೂ ಮುಳುಗೋದ್ರೆ, ರಸ್ತೆ ಕೊಚ್ಕೊಂಡು ಹೋಗಿ ಎಲ್ಲ ಲಿಂಕುಗಳು ಮಿಸ್ ಆದರೆ ಅದು ಹೆಮ್ಮೆ ಪಡಬೇಕಾದಂಥ ವಿಷಯನೇ ಹೊರತು ವೆನಸಿನ ಭಾಗ್ಯಕ್ಕಾಗಿ ಹಳಹಳಿಸುವ ಮತ್ತೆ ಹಳೆದುಕೊಳ್ಳುವಂಥ ಹೊತ್ತಲ್ಲ ಅದು. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.